ನಾನೊಂದು 10 ಲಕ್ಷ ಕೇಳ್ತೀನಿ. ಯಾಕೆ ಕೊಡಲ್ವಾ? ಅಲ್ಲ, ನೀವು ತೊಗೊಂಡೋಗ್ಬಿಟ್ಟು ಬಾಂಬೆಲಿ 5 ಲಕ್ಷ 6 ಲಕ್ಷ ಕೊಡ್ತೀರಾ, ಮತ್ತೆ ನೀವು ಯಾಕೆ ಕೊಡ್ತೀರಿ? ನೀವು ಬಾಂಬೆಲಿ 5 ಲಕ್ಷ 6 ಲಕ್ಷ. ಹೌದು, 10 ಲಕ್ಷ ಕೊಡಲೇಬೇಕು ನನಗೆ, ಇಲ್ಲಾಂದ್ರೆ ಆಡೋದಿಲ್ಲ ನಾನು ಏನೇ ತಗೊಂಡ್ರು ಮಗನೇ ಟ್ರಸ್ಟ್ ಮಾಡಿದ್ದೀನಿ ಕಂದ. ಟ್ರಸ್ಟು ಕೊಡ್ತಾರೆ, ಟ್ರಸ್ಟ್ ಅಕೌಂಟ್ಗೆ ಹಾಕ್ತಾರೆ. ಸೊ ಅದರಿಂದ ಹೋಗ್ತಾ ಇರ್ತೀನಿ ಮಗನೇ. ನಾನು ಪಬ್ಲಿಸಿಟಿ ತಗೊಳ್ಳಲ್ಲ, ಪಬ್ಲಿಸಿಟಿ ಇನ್ಮೇಲೆ ತಗೋತೀನಿ ಮಗ. ಯಾರ್ಯಾರಿಗೆ ಚೆಕ್ ಕೊಡ್ತೀನಿ, ಯಾರ್ಯಾರಿಗೆ ತಗೋಬೇಕು. ಈಗ ದುಡ್ಡು ಕೊಡ್ಬೋದು, ದುಡ್ಡು ಕೊಡೋದಕ್ಕಲ್ಲ, ಪ್ರೇಮ್ ಸರ್ ಸಿಗೋದಿಲ್ಲ, ಬಿಸಿ. ಅವ್ರು ಸಿಕ್ಕರೆ 10 ಲಕ್ಷ 20 ಲಕ್ಷ ಕೊಡೋಕೆ ರೆಡಿ ಇದ್ದಾರೆ. ಈ ಹಾಡು ಲಿರಿಕ್ಸು ಮತ್ತು ಕಂಪೋಸಿಷನ್ ಆದಾಗ ನಮ್ಮ ಡೈರೆಕ್ಟ್ರು ಮತ್ತು ಹೀರೋ, ನಮ್ಮ ಪ್ರೊಡ್ಯೂಸರ್, ನಾವೆಲ್ಲ ಟೀಮ್ ಕೂತ್ಕೊಂಡು ಪ್ರೇಮ್ ಸರ್ ಇದಕ್ಕೆ ಸರಿಯಾದ ವಾಯ್ಸ್ ಇವ್ರದೇ ಬೇಕು ಅಂತ ಹೇಳಿದ್ಲ. ಆ ಥರ ಫಾಲೋಅಪ್ ಇವ್ರನ್ನ ಅಪ್ಲಿಕೇಶನ್ನು ಮತ್ತು ಇವ್ರ ಟೈಮ್ ಪಾಪ ಸಾರು ಬ್ಯುಸಿ ಅಲ್ವಾ, ಕೇಳಿ ಮತ್ತು ಅದು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾರೆ. ಸೊ ಹೈಲಿ ಎಕ್ಸ್ಪೆಕ್ಟೆಡ್ ಮೂವಿ ಜೊತೆ ಕೆಲಸ ಮಾಡ್ತೀವಿ ಸರ್. ಹಾಗಾಗಿ ಇವ್ರ ವಾಯ್ಸ್ ನಮಗೆ ಬೇಕು ಅಂತ ನಾವು ಪಟ್ಟು ಹಿಡಿದು ಕೂತ್ಕೊಂಡು ಆಮೇಲೆ ಅವ್ರ ಟೈಮು ಕೊಟ್ಟರು ಪಾಪ. ಸಾರು ಬಂದು ರೆಕಾರ್ಡಿಂಗ್ ಟೈಮ್ ಭಾಳ ಕಡಿಮೆನೇ, ಏನು ಒಂದು 2 ಅವರ್ಸಲ್ಲಿ ಹಾಡು ಮುಗಿಸಿದ್ರು. ಸೊ ಹಾಗಾಗಿ ಅವ್ರದ್ದೇ ಸಾಂಗ್ ಇದು.